ಸುಮಾರು ಒಂದು 25 ಜನ ನಾವು ಎಮ್ ಎಲ್ ಎರು ಸೀನಿಯರ್ ಎಮ್ ಎಲ್ ಎರು ಯಾರಿದ್ದೀವಿ ನಾವೆಲ್ಲರೂ ಸೇರಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದು ನಮಗೆ ಮಾನ್ಯ ಖರ್ಗೆ ಸಾಹೇಬರು ಭೇಟಿ ಮಾಡಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಇವತ್ತು ನಾನು ಬಂದಿದ್ದೀನಿ. ವೇಣುಗೋಪಾಲ್ ಅವರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರು ಭೇಟಿ ಮಾಡ್ತಾರೆ. ಭಾಳ ಚೆನ್ನಾಗಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರು ಚರ್ಚೆ ಮಾಡಿದರು. ರಾಜ್ಯದ ಸುದ್ದಿ ಬಗ್ಗೆ ಚರ್ಚೆ ಮಾಡಿದರು, ಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದರು, ಮುಂದೆ ಎಲೆಕ್ಷನ್ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ನನಗಂತೆ ಪಾಸಿಟಿವ್ ಇದೆ, ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ. ನಾವು ಹೋದರೆಲ್ಲರೂ ಮಂತ್ರಿ ಆಗಬೇಕಂತ ಯಾರು ಕೇಳಿದಾರಲ್ಲ, ಕೆಲವರು ಒಂದಿಷ್ಟು ಜನರಿಗೆ ಆದ್ಯತೆ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಈ ವೇಳೆ ಸರ್ ನೀವು ಹೋದ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರೇ ಈ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಂತೆ. ಹೌದು, ಏನು ಸರ್ ಅವರು ಹಿಂದೆನೇ ಹೇಳಿದ್ದವರು 2.5 ವರ್ಷಕ್ಕೆ ನಿಮಗೆ ಪವರ್ ಇದು ಬೇರೆ ಚೇಂಜ್ ಮಾಡಿಕೊಡ್ತೀವಿ, 2.5 ವರ್ಷದ ನಂತರ ಚೇಂಜ್ ಆಗುತ್ತೆ ಅಂತ ಹಿಂದೆ ಅವರೇ ಹೇಳಿರೋದು. ಅದೇ ಕೇಳಕ್ಕೆ ನಾವು ಹೋಗಿರೋದು, ಬೇರೆ ಇದಲ್ಲ. ಅದನ್ನು ಸಹ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಭೇಟಿ ಮಾಡಿದಾಗ, ಮಲ್ಲಿಕಾರ್ಜುನ ಸಾಹೇಬರು ಭೇಟಿ ಮಾಡಿದಾಗ ಅದೇ ಹೇಳಿರೋ ನಾವು, ಇದು 2.5 ವರ್ಷಕ್ಕೆ ಚೇಂಜ್ ಮಾಡಿಕೊಡ್ತೀವಿ ಅಂತ ಅವರೇ ಹೇಳಿದರು ಸರ್. ಆನಂತರ 3 ವರ್ಷ ಆಗ್ತಾ ಬಂತು. ಈಗ ನಾವು ಸುಮ್ಮನೆ ಕೂತಿದ್ದೀವಿ. ಎಲೆಕ್ಷನ್ ಬಂದಿದ್ದರಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ಇರೋದ್ರಿಂದ ನಾವು ಅಲ್ಲಲ್ಲಿ ಕ್ಯಾನ್ವಸಿ ಹೋಗಿದ್ದರಿಂದ ನಮಗೆ ಮಾತಾಡಲಿಕ್ಕೆ ಆಗಿಲ್ಲ ಅಂತ ವಿಚಾರವನ್ನು ನಾವು ಸ್ಪಷ್ಟವಾಗಿ ನಾವೆಲ್ಲರೂ ನಾಯಕರು ನಾವು ತಿಳಿಸಿದ್ದೀವಿ ಇವತ್ತು.